ಬಾಂಧವ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿಯನ್ನು ಉತ್ತಮವಾಗಿ ಬೆಳೆದಿರೋ ನಮ್ಮ ಪ್ರಿಯ ಅನ್ನದಾತರಾದ ಕುಮಾರಣ್ಣ ಅವರಿಗೆ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಯಾವ ಕಂಪ್ನಿ ಯಾವ ತಳಿ ಹಾಕಿರಲ್ಲ? ಇದು ವಾಲಿ ಅಂತ ವೆಲ್ಕಮ್ ಸೀಡ್ಸ್ದು ವಾಲಿ ಟೊಮೊಟೊ ತಳಿ ಹಾಕಿರಲ್ಲ. ವಾಲಿ ತಳಿ. ಇದು ಪೈರು ಎಲ್ಲಿಂದ ತಂದಿರಣ್ಣ? ರಾಂಪುರ ರಾಂಪುರ ರಾಜಣ್ಣ ಅವ್ರ ಹೆಸರಿನಿಂದ. ಇದು ಎಷ್ಟು ಸಾವಿರ ಪೈರು ಇರಲ್ಲ? 4,000 ಅಣ್ಣ, ನಿಮ್ಮ ಮೊಬೈಲ್ ನಂಬರ್? 8970510005. ಅಣ್ಣ, ನಿಮ್ಮದು ಯಾವ ಊರಣ್ಣ? ಇದು ಕಣೇನೂರು, ಮೈಸೂರು ಜಿಲ್ಲೆ ಕಣೇನೂರು. ಅಣ್ಣ, ಈಗ ನೀವು ನಮ್ಮ ವೆಲ್ಕಮ್ ಸೀಡ್ಸ್ ವಾಲಿ ಟೊಮೊಟೊ ತಳಿ ಬೆಳೀತಾ ಇದ್ದೀರಣ್ಣ. ಈಗ ನೀವು ಸುಮಾರು ವರ್ಷದಿಂದ ಅನೇಕ ತಳಿಗಳನ್ನ ಬೆಳೆದಿದ್ದೀರಣ್ಣ. ಈಗ ಸುಮಾರು ತಳಿಗಳು ತಳಿಗಳಿಂದ ಇದು ಒಳ್ಳೆ ಮಾರ್ಕೆಟಿಂಗ್ ಇದೆ, ಒಳ್ಳೆ ಇದಿದೆ, ಸೇನಿಂಗ್ ಇದೆ, ಒಳ್ಳೆ ಗ್ರೌತ್ ಇದೆ. ಆಮೇಲೆ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟಿಂಗ್ ಇದೆ ಇದಕ್ಕೆ. ಆಮೇಲೆ ಇನ್ನೊಂದು ರೋಗ ಆಗಲಿ ಇನ್ನೊಂದಾಗಲಿ ಇದು ಊಜಿ ಇನ್ನೊಂದು ಜಾಸ್ತಿ ಔಷಧಿ ಹೊಡಿತೀವಲ್ಲ, ಅಷ್ಟೊಂದೇನೋ ಔಷಧಿ ಹೊಡೆದಿಲ್ಲ ಈ ಸತಿ. ರೋಗನೂ ಅಷ್ಟೇ. ಈಗ ಬೇಸಿಗೆ ಆಗಲಿ ಈ ಮಳೆಗಾಲದಲ್ಲಿ ಎರಡಕ್ಕೂ ಹೊಂದ್ಕೊಂಡು ಚೆನ್ನಾಗಿ ಫಸಲು ಈಗ 2.5 ತಿಂಗಳಿಂದ ಒಳ್ಳೆ ಮಳೆನೇ ಬೀಳ್ತಾ ಇತ್ತು. ಈಗ ಬಿಸಿಲು ಚೇಂಜ್ ಆಯಿತು. ಚೇಂಜ್ ಆಗಿದ್ರು ನಮಗೆ ಇಳುವರಿ ಏನು ಕಮ್ಮಿ ಆಗಿಲ್ಲ. ಅಣ್ಣ, ಈಗ ನಿಮಗೆ ಕಾಯಿ ಶೈನಿಂಗ್ ಇದೆ, ಕಲರ್ ಇದೆ, ಮತ್ತು ಮಂಡಿಲೆಲ್ಲ ಹೇಗೆ ರೆಸ್ಪಾನ್ಸ್ ಇದೆ ಅಣ್ಣ? ಮಂಡಿಲಿ ಹೋದ ತಕ್ಷಣ ಇದಕ್ಕೆ ಮಾರ್ಕೆಟ್ ಇದೆ ಸರ್. ಇದೇ ನಂಬರ್ 1 ಇದೆ ಅಣ್ಣ. ಮಂಡಿಲಿ ನಂಬರ್ 1 ಇದೆ ಅಣ್ಣ. ಈಗ ಎಷ್ಟೇ ಈಗ 1, 2, 3, 4, 5 ಹಂಗೆ ಎಷ್ಟೇ ಕಟಿಂಗ್ ಇದ್ರು ಟಾಪ್ ರೇಟಲ್ಲಿ ಹೋಗ್ತಾ ಇದೆ. ಟಾಪ್ ರೇಟ್. ಆಮೇಲೆ ಏನು RNC ರೇಟ್ ಇದೆ ಅಲ್ಲಿ ಕಮಿಷನ್ ಕಟ್ ಮಾಡೋದು. ಏನು RNC ರೇಟ್ ಇದೆ RNC ರೇಟ್ನೇ ಹಾಕೊಡ್ತಾರೆ ಅಣ್ಣ. ಈಗ ಫಸ್ಟ್ ಸ್ಯಾಂಪಲ್ಗೆ ಎಷ್ಟು ಬಾಕ್ಸ್ ಕಟ್ ಮಾಡೋದು ಅಣ್ಣ? ಸ್ಯಾಂಪಲು ಒಂದು 13. ಎರಡನೇ ಕ್ರಾಪು 125, ಮೂರನೇ ಕ್ರಾಪು 285, 4ನೇ ಕ್ರಾಪು 250, 5ನೇ ಕ್ರಾಪು 250, 6ನೇ ಕ್ರಾಪು 265. ಅಣ್ಣ, ಈಗ ಅಂದಾಜು ಸರಿಸುಮಾರು ಎಷ್ಟು ಟನ್ ಆಗಿರ್ಬೋದು ಕಟಿಂಗ್ ನಿಮ್ಮದು ಮಾಡಿ? ಅಂದಾಜು ಒಂದು 14 ಟನ್ ಮೇಲೆ ಹೋಗಿದೆ ಸರ್. 14 ಟನ್ ಮೇಲೆ. ಇನ್ನೂ ಸರಿಸುಮಾರು ಗಿಡದಲ್ಲಿ ಇನ್ನೂ ಎಷ್ಟು ಟನ್ ಕಾಯಿ? ಇನ್ನೂ 10 ಟನ್ ಮೇಲೆ. ಇನ್ನೂ 10 ಟನ್ ಅಂದರೆ ಒಂದು 25 ಟನ್ ಅಷ್ಟು ಕಾಯಿ ಸರಿಸುಮಾರು ಇದೆ. ಅದಲ್ಲದೆ ಇನ್ನೂ ಮತ್ತೆ ಕಾಯಿಗಳು ಬರ್ತಾ ಇದೆ ನಿಮಗೆ? ಇನ್ನೂ 10 ಟನ್ ಲಾಸ್ಟ್ ಸರ್. ಅದೇ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀವಿ ಅಷ್ಟಕ್ಕೆ. ನಮ್ಮದು ವೆಲ್ಕಮ್ ಸೀಡ್ಸ್ ವಾಲಿ ಟೊಮೊಟೊ ತಳಿಯೋಣ 1 ಎಕರೆಗೆ 40 ಟನ್ ನಾವು ಹೇಳಿರೋದಣ್ಣ ಆವರೇಜ್. ಏನಂದ್ರೆ ಗಿಡ ಸರಿಸುಮಾರು 7 ಅಡಿ ಬೆಳೆಯುತ್ತೆ. ವೇರಿಯೇಷನ್ ಆಯ್ತಲ್ಲ, ಮಳೆ ವೇರಿಯೇಷನ್ ಆಯ್ತಲ್ಲ, ಅದರಿಂದ ಗಿಡ ಹೋಯ್ತು ಈಗ. ಆಯ್ತಾ, ಗಿಡ ಹೋದ್ರೂ ಕಾಯಿ ಹೋಗಿಲ್ಲ. ಕಾಯಿ ಗುಣಮಟ್ಟ ಕಳ್ಕೊಂಡಿಲ್ಲ. ಕಾಯಿ ಬಿಸಿಲಿಗೆ ಸುಡೋದಾಗ್ಲಿ ಮತ್ತೆ ಕಲರ್ ಶೇನಿಂಗ್ ಹೋಗೋದಾಗ್ಲಿ ಅದೇನು ಮಾಡಿಲ್ಲ. ಒಂದು ಗಿಡದಲ್ಲಿ ಒಂದು ಊಜಿ ಪಾಜಿ ಹುಳ ಜಾಸ್ತಿ ಇದು ಮಾಡಿಲ್ಲ ಇದನ್ನ. ಒಟ್ಟಲ್ಲಿ ಅಣ್ಣ, ಈಗ ನಿಮಗೆ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಣ್ಣ. ಈಗ ಒಳ್ಳೆ ತಳಿ ಸರ್ ಇದು. ಈಗ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಸ್ನೇಹಿತರು ಎಲ್ಲರಿಗೂ ವಾಲಿ ತಳಿ ಹೇಳಿ. ಧನ್ಯವಾದ. ಸೇಮ್ ಅದೇ ಕಾಯಿ ಇದೆ.